ನಮಸ್ತೆ ಗೆಳೆಯರೇ, ಗಾಯತ್ರಿ ಗಾಯಿ ಲಾಕ್ಸ್ಗೆ ಸ್ವಾಗತ. ಇವತ್ತು ಅಕ್ಕಿ ಹಸಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಕ್ಕಿನೆಲ್ಲ ತೊಳೆದಿಟ್ಕೊತಾ ಇದ್ದೆ. ಅಕ್ಕಿ ಹಸಿಟ್ಟು ಖಾಲಿಯಾಗಿ ತುಂಬಾ ದಿವಸ ಆಗೋಗಿತ್ತು. ಆದರೆ ಅಕ್ಕಿ ಇರಲಿಲ್ಲ. ಸೊಸೈಟಿ ಅಕ್ಕಿಯಿಂದ ಮಾಡಿಕೊಂಡ್ರೆ ಹಸಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊಸೈಟಿ ಅಕ್ಕಿ ಇರಲಿಲ್ಲ, ಅದಕ್ಕೆ ಇಷ್ಟು ದಿವಸ ಮಾಡಿರಲಿಲ್ಲ. ಅಕ್ಕಿ ರೊಟ್ಟಿ ಕೂಡ ತಿಂದು ತುಂಬ ದಿವಸ ಆಗಿದೆ. ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆದರೆ ಅಕ್ಕಿ ರೊಟ್ಟಿ ತಿಂದಿರಲಿಲ್ಲ. ನಿನ್ನೆ ಅಕ್ಕಿ ಊರಿಂದ ತೊಗೊಂಡು ಬಂದಿದ್ವಿ. ಇವತ್ತು ಅದಕ್ಕೆ ಫಸ್ಟ್ ಕೆಲಸನೇ ನಾನು ಅಕ್ಕಿ ಹಸಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿನೆಲ್ಲ ತೊಳೆದು ಇಟ್ಕೊತಾ ಇದ್ದೀನಿ. ಸೊಸೈಟಿ ಅಕ್ಕಿ ಆಗಿರೋದ್ರಿಂದ 4ರಿಂದ 5 ಸತಿನಾದರೂ ತೊಳಿಬೇಕು. ಆವಾಗ ಅದು ಕ್ಲೀನ್ ಆಗುತ್ತೆ. ಯಾಕಂದರೆ ತುಂಬ ಗಲೀಜಿರುತ್ತೆ. ತೊಳೆದ್ಬಿಟ್ಟು ಒಂದು ಜರಡಿ ಅಂದರೆ ನೀರು ಸೋರ್ಕೊಳ್ಳೋ ಅಂಥದ್ದಕ್ಕೆ ಪಾತ್ರೆಗೆ ಹಾಕಿ ಇಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೋರ್ಕೊಂಡ್ಮೇಲೆ ಬೇಗ ಒಣಕೊಂಡ್ಬಿಡುತ್ತೆ ಅದರಿಂದ. ಇಲ್ಲಾಂದರೆ ನೀರಿದ್ರೆ ಸ್ವಲ್ಪ ಒಣಗೋಕ್ಕೂ ಕೂಡ ಲೇಟ್ ಆಗುತ್ತೆ ಮತ್ತು ಅಕ್ಕಿ ಕೂಡ ಚೂರಾಗುತ್ತೆ. ಅದರಿಂದ ಅಕ್ಕಿನೆಲ್ಲ ಒಣಗಾಕೋಣ ಅಂತ ಟೆರೆಸ್ಗೆ ಹೋದೆ. ಟೆರೆಸಲ್ಲಿ ಓಲಿ ಆಡಿಬಿಟ್ಟಿದ್ರು. ತುಂಬ ಗಲೀಜಾಗಿತ್ತು ಟೆರೆಸ್ಸು. ಕಸನೂ ಕೂಡ ಗುಡಿಸ್ಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ ಓಲಿ ಆಡಿಬಿಟ್ಟು. ಅದರಿಂದ ಸರಿ ಅಂತ ನಾನೇ ಎಷ್ಟು ಜಾಗ ಬೇಕಿತ್ತೋ ಅಷ್ಟು ಜಾಗನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಹಾಕಿ ತೊಳ್ಕೊಂಡೆ. ನಾನಂತೂ ಒಂದು ಮಾತು ಹೇಳೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಾನು ಒಂದು ಮಗುನ ಇಟ್ಕೊಂಡಿರೋದಕ್ಕೇ ಎಷ್ಟು ಕಷ್ಟಪಡ್ತೀನಿ. ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅವಳು ಅದರಲ್ಲಿ ಕೈ ಹಾಕ್ತಾಳೆ ಬಂದು. ಸ್ವಲ್ಪ ಕಷ್ಟ ಆಗುತ್ತೆ. ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅವಳು ಇಲ್ಲದೇ ಇದ್ದಾಗಲೇ ಮಾಡಬೇಕು. ಬಟ್ ಬೇರೆ ತಾಯಂದಿರು 2 ಮಕ್ಕಳು 3 ಮಕ್ಕಳನ್ನ ಇಟ್ಕೊಂಡಿರ್ತಾರೆ. ಅವರೆಲ್ಲ ನಿಜವಾಗೂ ಹೆಂಗೆ ಸಂಭಾಳಿಸ್ತಾರೆ, ಹೆಂಗೆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತಾರೆ ನಿಜ ಗೊತ್ತಿಲ್ಲ. ಒಂದನ್ನ ಇಟ್ಕೊಂಡಿರೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಬರೀ ತೀಟೆ ಮಾಡ್ತಾಳೆ ಎಲ್ಲ ವಿಷಯದಲ್ಲೂ. ನಾನು ಏನು ಕೆಲಸ ಮಾಡ್ತೀನೋ ಅದೆಲ್ಲ ಬಂದು ಅವಳು ಕೂಡ ಮಾಡ್ತಾಳೆ. ಹೇಳೋರೇನೋ ಹೇಳ್ತಾರೆ, ಏನು ಒಂದು ಮಗುನ ಇಟ್ಕೊಂಡಿರೋದಕ್ಕೆ ಇಷ್ಟೊಂದು ಆಡ್ತಾಳೆ ಇವಳು, ಹಂಗೆ ಹಿಂಗೆ ಅಂತ ಕೆಲವೊಬ್ರು ಮಾತಾಡ್ತಾರೆ. ಬಟ್ ಆ ಒಂದು ಮಗುನ ಸಾಕೋಕ್ಕೆ ಎಷ್ಟು ಕಷ್ಟ ಅಂತ ನಮ್ಗೆ ಮಾತ್ರ ಗೊತ್ತಿರುತ್ತೆ ನೋಡ್ಕೊತಾ ಇರೋರಿಗೆ. ಹೇಳೋರು ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ. ನೋಡ್ಕೊಳ್ಳೋರಿಗೆ ಆ ಕಷ್ಟ ಗೊತ್ತಾಗುತ್ತೆ. ಒಂದು ಊಟ ಮಾಡೋಕ್ಕೆ ಬಿಡೋಲ್ಲ, ಒಂದೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಬೆಳಗ್ಗೆಯಿಂದ ಏನು ಮಾಡ್ತಾಯಿದೆ, ಕೆಲಸ ಮಾಡೋಕ್ಕಾಗಲ್ವಾ, ಏನು ಆ ಮಗು ಏನು ತೀಟೆ ಮಾಡಿಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ನೋಡ್ಕೊಳ್ಳೋರ್ಗೆ ಅಷ್ಟೇ ಗೊತ್ತಾಗುತ್ತೆ ಆ ಮಗು ಹೆಂಗೆ, ಆ ಮಗುನ ಎಷ್ಟು ನಾವು ಸಂಭಾಳಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದೆಲ್ಲ. ನಿಜವಾಗೂ ಎಲ್ಲ ತಾಯಂದಿರಿಗೂ, ಮಕ್ಕಳು ನೋಡ್ಕೊತಾರೋ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಅಷ್ಟು ಕಷ್ಟ ಆಗುತ್ತೆ ಮಕ್ಕಳು ನೋಡ್ಕೊಳ್ಳೋದು. ಹಂಗೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ನಮ್ಮ ಕೆಲಸನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಡೆ ನೀನು. ಕೆಳಗಡೆ ನೀರು ಒಣಗಲಿಲ್ಲ. ಬಟ್ ವೇಲ್ ಹಾಕ್ಬಿಟ್ಟು ಅಕ್ಕಿ ಎಲ್ಲ ಹಾಕಿ ಕ್ಲೀನಾಗಿ ಹರಡಿಸ್ದೆ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಬೇಗ ಒಣಗೋಗುತ್ತೆ. ಮತ್ತು ನಾನು ಅದ್ರ ಮೇಲೆ ಇನ್ನೊಂದು ವೇಲು ಕೂಡ ಹಾಕ್ತೀನಿ. ಯಾಕಂದರೆ ಪಕ್ಷಿಗಳು ಬಂದು ಗಲೀಜು ಮಾಡೋದಿಲ್ಲ. ಇಲ್ಲಾಂದರೆ ಹಂಗೆ ಬಿಟ್ಬಿಟ್ರೆ ಪಕ್ಷಿ ತುಂಬ ಇದೆ ಇಲ್ಲಿ, ಬಂದು ಅಕ್ಕಿ ಎಲ್ಲ ಗಲೀಜು ಮಾಡಿಬಿಡತ್ತೆ ಮತ್ತು ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ. ಅದರಿಂದ ವೇಲ್ ಮುಚ್ಚಿಬಿಟ್ಟು ಏನಾನ ಒಂದು 4 ಕಡೆ ಏನಾನ ಇಟ್ಬಿಟ್ಟು ಹೋಗ್ತೀನಿ. ನಮ್ಮ ಮನೆ ಹತ್ರ ಅಂತೂ ಕಸಿನವರೇ ಬರ್ತಾಯಿಲ್ಲ. 1 ವಾರ ಮೇಲೆ ಆಗೋಯ್ತು ಕಸಿನವ್ರು ಬಂದು. ಇವತ್ತು ಬಂದರು. ಕಸನೇ ತುಂಬಿಕೊಂಡು ಫುಲ್ ಹುಳನೇ ಬಂದ್ಬಿಡ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಈ ರೋಡ್ಗಳ ಕಡೆ ಕಸಿನವರೇ ಬರೋಲ್ಲ. ಏನಾನ ಕಂಪ್ಲೇಂಟ್ ಏನಾನ ಮಾಡಿದ್ರೆ ಕರೆಕ್ಟಾಗಿ ಬರ್ತಾರೆ 1 ವಾರ. ತಿರ್ಗಾ ಆಮೇಲೆ ಹಂಗೆ ಮಾಡ್ತಾರೆ, ಬರೋದೇ ಇಲ್ಲ. ಆಮೇಲೆ ಎಷ್ಟೋ ದಿವ್ಸಕ್ಕೊಂದು ಸತಿ ಬರ್ತಾರೆ, ತಿರ್ಗಾ ಕಾಸು ಕೊಡಿ ಅಂತ ಕೇಳ್ತಾರೆ. ಸರಿಯಾಗಿ ಬಂದರೆ ತಾನೇ ಕಾಸು ಕೊಡೋಕ್ಕಾಗುತ್ತೆ. ಸರಿಯಾಗೂ ಬರೋಲ್ಲ, ಈ ಥರ ಕಾಸು ಕೇಳ್ತಾರೆ. ಬೇಗ ಹೋಗಿ ಕಸ ಹಾಕ್ಬಿಟ್ಟೇನೋ ಬಂದೆ, 2 ಸೆಕೆಂಡೂ ನಿಲ್ಲಲ್ಲ, ಹೊರಟೋಗ್ಬಿಡ್ತಾರೆ. ಬಂದು ಟಿಫನ್ ಮಾಡಿದ್ದೆ. ಹೊಟ್ಟೆ ತುಂಬ ಹಸಿತಾಯಿತ್ತು, ತುಂಬ ಟೈಮ್ ಆಗೋಗಿತ್ತು. ಇವತ್ತು ಟಿಫನ್ಗೆ ಎಗ್ ಬಿರಿಯಾನಿ ಮಾಡಿದ್ದೆ. ತುಂಬ ದಿವಸ ಆಗೋಗಿತ್ತು ಟಿಫನ್ ಮಾಡಿ. ಸರಿಯಾಗಿ ಟಿಫನೇ ಮಾಡ್ತಾಯಿಲ್ಲ, ಡೈರೆಕ್ಟ್ ಅನ್ನ ಸಾಂಬಾರು ಮಾಡಿಬಿಡ್ತಾಯಿದ್ದೆ. ಅದಕ್ಕೆ ಇವತ್ತು ಎಗ್ ಬಿರಿಯಾನಿ ಟ್ರೈ ಮಾಡಿದೆ. ಮೊದಲನೇ ಸತಿ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಮೊಟ್ಟೆ ಖಾಲಿಯಾಗೋಗಿತ್ತು. ಅದಕ್ಕೆ ಮೊಟ್ಟೆಗಳು ತೊಗೊಂಡು ಬಂದಿದ್ದರು, ಎಲ್ಲ ಜೋಡಿಸಿಕ್ಕೊತಾ ಇದ್ದೆ. ಟ್ರೈ ಹಾಳಾಗ್ಬಿಡ್ತು, ಅದಕ್ಕೆ ಎಲ್ಲ ಈ ಸತಿ ಬಟ್ಲೊಳಗೆ ಹಾಕಿಕೊಳ್ತಾ ಇದ್ದೀನಿ. ದಿನ ಒಂದೊಂದೇ ತೊಗೊಂಡು ಬರೋಕ್ಕಾಗಲ್ಲ ಅಂತ ಒಂದೇ ಸತಿ ಹೋಲ್ಸೇಲಾಗಿ 30 ಮೊಟ್ಟೆ ತೊಗೊಂಡು ಬಂದುಬಿಡ್ತೀವಿ. ಆರಾಮಾಗಿ 1 ತಿಂಗ್ಳಿಗೆ ಬರುತ್ತೆ. ಪಾಪುಗೆ ಮಾತ್ರ ದಿನ ಕೊಡಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಜೋಡಿಸಿಕ್ಕೊತಾ ಇದ್ದೆ. ಮಿಸ್ಸಾಗಿ ಒಂದೇ ಒಂದು ಜಸ್ಟ್ ಟಚ್ ಆಯ್ತು ಅಷ್ಟೇ. ಅಷ್ಟಕ್ಕೆ ಅದು ಸೀಳ್ಬಿಟ್ಬಿಡ್ತು. ಸರಿ ಅಂತ ಅದನ್ನ ಮೇಲೆ ಇಟ್ಟೆ, ಬೇಗ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಎಲ್ಲ ಜೋಡಿಸಿಕ್ದೆ. ಏನಾಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಥರ ಬಟ್ಲಿಗೆ ಹಾಕಿ ಇಕ್ತಾಯಿದ್ದೀನಿ. ಚೆನ್ನಾಗಿದ್ದರೆ ಸಾಕು. ಏನಿದೆಲ್ಲ ನೀರು
ಏನಿದೆಲ್ಲ ನೀನು ಮನಸ್ಸಿನ ಮೇಲೆ ಕಟ್ಟಿದ್ರೆ ಅದು ಕಥೆ ಆಗೋದಿಲ್ಲ. ಆದ್ರೆ ನೀನು ಹೃದಯದ ಮೇಲೆ ಒಂದು ಟ್ಯಾಟೂ ಹಾಕಿದ್ರೆ ಆಯ್ತು ಆಯ್ತು ಆಯ್ತು. ಸೀತೆ ಪಾಚಿಪ ಅಲ್ಲಿ ಇಡ್ಕೊ ರಗ್ಗಿ ಇಡ್ಕೊ ಹಾಕು ತಗೋ ಅಲ್ಲಿ ಎತ್ಕೊಂಡು ಹೋಗಿ ಹಾಕಿ ತಗೋ. ನನಗಂತೂ ನನ್ನ ಮಗಳು ಹಾಸಿಗೆ ಮೇಲೆ ರಗ್ ಹಾಕೋಕ್ಕೆ ಬಿಡಲ್ಲ. ಬಂದು ಮಲ್ಕೊತಾ ಇರ್ತಾಳೆ. ಅವಳಿಗೆ ನಾನು ಆಟ ಆಡಿಸ್ತೀನಿ, ಹಾಸಿಗೆ ಮೇಲೆ ಕೂರಿಸಿ ಎಳೆಯೋದು ತಳ್ಳೋದು ಆ ಥರ ಮಾಡ್ತೀನಿ. ಒಂಥರ ಉಯ್ಯಾಲೆ ಆಡ್ದಂಗೆ ಆಗುತ್ತೆ. ಅದಕ್ಕೆ ಅವಳು ಹಾಸೋಕ್ಕೆ ಬಿಡೋದಿಲ್ಲ. ನಾನಿವತ್ತು ನಿಮಗೆ ಹಾಸಿಗೆ ಹೆಂಗೆ ಫುಲ್ಲು ನಾವು ರಗ್ ಹಾಕ್ತೀವಲ್ಲ ಅದು ಫುಲ್ ಟೈಟಾಗಿ ನಾವು ಎಷ್ಟೇ ಒದ್ಲಾಡಿದ್ರೂ ಹೊರಗಡೆ ಬರಬಾರ್ದು, ಆ ರೀತಿಲೊಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ನಾವು ಈ ಥರ ಮಡ್ಚ್ಕೊಳ್ಬೇಕು. ಆಮೇಲೆ ತ್ರಿಕೋನದಲ್ಲಿ ಅದನ್ನು ನೋಡಿ, ಆ ಮೂಲೆ ಇರುತ್ತಲ್ಲ ಆ ಮೂಲೆಯಿಂದ ಹಿಂಗೆ ಎತ್ಕೊಳ್ಬೇಕು, ತ್ರಿಕೋನವಾಗಿ ಬರಬೇಕು. ಆ ಕಡೆ ಮಡ್ಚಿದಂಥ ಸ್ವಲ್ಪ ರಗ್ಗು ಈ ಸೈಡ್ಗೂ ಬರಬೇಕು. ಈ ಸೈಡಿಗೆ ಬಂದಿದ್ದ ಮೊದಲು ಅದನ್ನ ಒಳಗಡೆಗೆ ತಳ್ಳಬೇಕು. ಅದಾದಮೇಲೆ ಈ ಕಡೆ ರಗ್ನ ತಗೊಳ್ಬೇಕು. ಅದು ನೋಡಿ ಈ ಶೇಪಲ್ಲಿ ಬರಬೇಕು. ಅದು ಈ ಶೇಪಲ್ಲಿ ಬಂತು ಅಂದರೆ ಕರೆಕ್ಟಾಗಿದೆ ಅಂತ ನೋಡಿ, ಈ ರೀತಿಲಿರಬೇಕು ಅದು. ಮತ್ತೊಮ್ಮೆ ನಾನು ಅದೇ ರೀತಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆ ಕಡೆಗೆ ಜಾಸ್ತಿ ರಗ್ ಬಿಡೋದಿಲ್ಲ, ಯಾಕಂದರೆ ಆ ಕಡೆ ತುಂಬ ಬೇಗ ಈಚೆಗೆ ಬಂದುಬಿಡುತ್ತೆ ರಗ್ಗು. ಇದು ಗೋಡೆ ಸೈಡ್ದಾದರೆ ಈಚೆಗೆ ಬರಲ್ಲ. ಅದರಿಂದ ನಾನು ಗೋಡೆ ಸೈಡ್ಗೆ ಪೂರ್ತಿ ರಗ್ಗನ್ನು ಕೂಡ ಮಡ್ಚಿಬಿಡ್ತೀನಿ. ಆ ಕಡೆಗೆ ಸ್ವಲ್ಪ ಭಾಗ ಮಾತ್ರ ನಾನು ಬಿಡೋದು. ಅದರಿಂದ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಲಿ ಬಂದರೆ ರಗ್ಗು ಫುಲ್ಲು ಟೈಟಾಗಿ ಕೂತ್ಕೊಳ್ಳುತ್ತೆ. ನಾವು ಎಷ್ಟೇ ಒದ್ಲಾಡಿದ್ರೂ ಕೂಡ ಹೊರ್ಗಡೆಗೆ ಬರೋದಿಲ್ಲ ರಗ್ಗು. ಈಗ ನೋಡಿ, ನಾನು ನನ್ನ ಮಗಳನ್ನ ತಳ್ಳೋದು ಎಳೆಯೋದು ಆ ರೀತಿಲಿ ಮಾಡ್ತೀನಿ. ಆದರೂ ಕೂಡ ರಗ್ಗು ಸ್ವಲ್ಪನೂ ಹೊರಗಡೆಗೆ ಬರಲ್ಲ. ಅದು ಎಷ್ಟು ಟೈಟಾಗಿ ಕೂತಿದೆ ನೋಡಿ. ನೋಡಿ ಅಷ್ಟೆಲ್ಲ ಎಳ್ದಾಡಿದ್ರು ಏನು ಮಾಡಿದ್ರು ರಗ್ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ನಾನು ಮತ್ತೆ ಕೂಡ ಸರಿ ಮಾಡಿಲ್ಲ. ಅದು ನಾನು ಫಸ್ಟು ಹೆಂಗೆ ಮಾಡಿ ವಾಪಸ್ ನಾನು ಗೂಡೆಗೆ ತಳ್ಳಿದ್ನೋ ಅದು ಅದೇ ರೀತಿಲೇ ಇದೆ. ನನ್ನ ಮಗಳಂತೂ ಕೆಲವೊಮ್ಮೆ ತುಂಬಾ ಹೆಲ್ಪ್ ಮಾಡ್ತಾಳೆ. ಎಲ್ಲ ಕೇಳಿದ್ನೆಲ್ಲ ತೊಗೊಬಂದು ಕೊಡ್ತಾಳೆ. ಕೆಲವೊಮ್ಮೆ ಕೈಗೆ ಸಿಕ್ಕೋದಾದ್ರೂ ಕೂಡ ಕೊಡು ಅಂದರೂ ಕೊಡಲ್ಲ. ಆ ಥರ ಅವಳು ಒಂದೊಂದು ಸತಿ ಚೆನ್ನಾಗಿ ಇದು ಮಾಡ್ತಾಳೆ, ಒಂದೊಂದು ಸತಿ ತೀಟೆ ಮಾಡ್ತಾಳೆ. ಒಂದೊಂದು ಸತಿ ಅಂತೂ ಎಷ್ಟು ಒಳ್ಳೆ ಮಗು ನಂದು ಅಂತ ತುಂಬಾ ಖುಷಿಯಾಗತ್ತೆ. ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ, ಪ್ರತಿಯೊಂದು ತಂದುಕೊಡ್ತಾಳೆ, ಏನು ಕೇಳಿದ್ರೂ ಇಲ್ಲ ಅನ್ನಲ್ಲ. ಮತ್ತು ಏನಾನ ಕೆಲಸನೂ ಕೂಡ ಅವಳೇ ಮಾಡ್ತಾಳೆ, ನನಗೆ ಹೇಳೋದೇ ಇಲ್ಲ. ಕವರ್ ಏನಾನ ಬಿದ್ದಿದ್ರೆ ಎಲ್ಲ ಎತ್ತಿಕ್ಕೋದು, ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಕ್ಬೇಕೋ ಅಲ್ಲೆಲ್ಲ ತೊಗೊಂಡು ಇಕ್ಕೋದು, ಆ ರೀತಿಲೆಲ್ಲ ಮಾಡ್ತಾಳೆ. ಇನ್ನು ಕೆಲವೊಮ್ಮೆ ಎಲ್ಲ ಕಿತ್ತಿ ಹಾಕ್ತಾಳೆ. ಬೇರೆಯವ್ರಿಗೆಲ್ಲ ಮಕ್ಳುಗಳು ಬಿದ್ದರೆ ಅಯ್ಯೋ ಅಂತ ಅನ್ನಿಸ್ಬೋದು, ಬಟ್ ನನಗಂತೂ ಅಯ್ಯೋ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ನನ್ನ ಮಗಳು ಒಂದು ದಿನಕ್ಕೆ 50 ಸತಿ ಬೀಳ್ತಾಳೆ. ಅವಳು ಬಿದ್ದಾಗೆಲ್ಲ ನಂಗೆ ನಗುನೇ ಬರುತ್ತೆ. ಮಗನೇ ಪಚ್ಚದ್ಯಾ ಅವಾಗೇ ನೀವೇ ನೋಡಿದ್ರಿ ಅವಳು ದಿಂಬುಗಳೆಲ್ಲ ತಂದು ನನಗೆ ಎಷ್ಟು ಹೆಲ್ಪ್ ಮಾಡ್ತಾಯಿದ್ಲು ಅಂತ. ಈಗ ಅವಳೇ ಎಷ್ಟು ತೀಟೆ ಮಾಡ್ತಾಳೆ, ನನಗೆ ರಗ್ ಹಾಕಕ್ಕೆ ಬಿಡಲ್ಲ ಅಂತಲೂ ಕೂಡ ನೀವೇ ನೋಡಿ. ರಗ್ಗೆ ಹಾಸಕ್ಕೆ ಬಿಡಲ್ಲ, ಒಂಥರ ಹಿಂಸೆ ಕೊಡ್ತಾಳೆ. ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅವಳಿಗೆ ಮೂಡ್ ಇಲ್ಲದೆ ಇದ್ದಾಗ ನಾನು ಕೂಡ ಕೆಲಸ ಮಾಡಬಾರ್ದು, ಆ ಕೆಲಸನೇ ಮಾಡೋಕ್ಕೆ ಬಿಡಲ್ಲ ಅವಳು. ನೋಡಿ ಎಷ್ಟು ತೀಟೆ ಕೊಡ್ತಾಯಿದ್ದಾಳೆ ಅಂತ. ಅವಾಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ಲು. ಇವಾಗ ಮಾಡೋಕ್ಕೆ ಬಿಡಲ್ಲ ಕೆಲಸನ. ತೀಟೆ ಅಂದರೆ ತೀಟೆ. ಹೊಡಿಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅವಳು ಮಾಡೋದಕ್ಕೆ ತುಂಬಾ ನಗು ಬರುತ್ತೆ. ಏನು ಹೇಳಿದ್ರು ಕೇಳಲ್ಲ. ನೋಡಿ ಹೆಂಗೆ ಪಚ್ಕೊಂತಾಳೆ. ಒಂಥರ ಖುಷಿ ಆಗುತ್ತೆ ಅವಳು ಹಿಂಗೆಲ್ಲ ಮಾಡಿದಾಗ. ಬಟ್ ತುಂಬ ಕೆಲಸ ಇರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಕೋಪನೂ ಕೂಡ ಬರುತ್ತೆ. ಏನೂ ಕೆಲಸ ಇದ್ದಿದ್ದ ದಿವಸ ಏನೂ ಅನಿಸಲ್ಲ, ಮಗು ತಾನೇ ಬಿಡು ಆಟ ಆಡ್ಕೊಳ್ಳಿ ಅಂತ ಅನಿಸುತ್ತೆ. ಬಟ್ ಕೆಲಸ ಇರೋ ದಿವಸ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸಂಜೆ ಅಷ್ಟೊತ್ತಿಗೆ ಅಕ್ಕಿನೂ ಕೂಡ ಒಣಗ್ಬಿಟ್ಟಿತ್ತು. ಸರಿ ಅಕ್ಕಿ ಹಸಿಟ್ಟು ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ಸ್ವಲ್ಪ ಟೊಮೊಟೊ ಅದು ಇದು ಎಲ್ಲ ತೊಗೊಂಡು ಗೋಬಿನೂ ತಿನ್ನಬೇಕು ಅನ್ನಿಸ್ತು. ಗೋಬಿ ತಿಂದ್ಕೊಂಡು ಅಕ್ಕಿ ಹಸಿಟ್ಟು ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಅಕ್ಕಿ ಹಸಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಕೂಡ ಇದೆ.
ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಬಾಯ್.